ಅದೇ ಗಾಡಿ ಐತಿಲ್ಲ ಅದೇ ರೀ ಸರ್ ಅದೇ ಗಾಡಿ ಗಾಡಿ ತಡಿ ಏ ಯಜಮಾನ ಸೈಡ್ ಹಾಕ ಗಾಡಿ ಸೈಡ್ ಏ ಕೀಲ್ ತಗೋ ಏನ್ ಕೇಳ್ತೀನಿ ಕೀಲ್ ತಗೋ ನೀವು ಕೀಲ್ ಕಸ್ಕಂತೀರಿ ಯಾರು ನೀವು? ನಾವ್ಯಾರ ಗಾಡಿ ಫೈನಾನ್ಸ್ನವ್ರಪ್ಪ ಫೈನಾನ್ಸ್ನವ್ರು 4 ಕಂತ ಐತಿ ಗಾಡಿ ಕಂತ ಕಟ್ಟಿಲ್ಲ ಸೈಡ್ ಹಾಕಿ ಕಂತ ಕಟ್ಟಿಲ್ಲ ಅಲ್ರಿ ನಮ್ಮ ಮಾವ ಇದು ನನ್ನ ಮದುವೆಗೆ ವರದಕ್ಷಿಣೆ ಗಿಫ್ಟ್ ಕೊಟ್ಟನ ಗಾಡಿ. ಅವೆಲ್ಲ ಏನ್ ಹೇಳ್ತದ ನೀನು ಇಲ್ಲಿ 4 ಕಂತ ಡಿವಾವ ನಿಮ್ ಮಾವ ಕಟ್ತಾನೋ ಇಲ್ಲ ನೀನ್ ಕಟ್ತದೋ ಕಟ್ಟಿ ಕೇಸಿ ಗಾಡಿ ತಗೊಂಡು ಕೇಳಿ ಹೋಗಿ ನಮ್ಮ ಮಾವನ್ ಕೇಳಂ ಬರ್ರಿ ಇಲ್ಲೇ ಅದ ಮನೆ ಕರ್ಕೊಂಡು ಹೋಗ್ತೀನಿ ಗಾಡಿ ಹೇಳ್ಕೊಂಡು ಹೋಗ್ತಾರಂತ ಗಾಡಿ ನಡಿ ಹೋಗ್ ನಡಿ ಬರ್ರಿ ಅಲ್ಲಿ ಕುಂತಾಗ ನಮ್ಮ ಮಾವ ಕೇಳ್ತೀನಿ ಬರ್ರಿ ನಡಿ ಗಾಡಿ ಅಲ್ಲಪ್ಪ ಮಾವ ಅದು ನನಗ ಗಾಡಿ ಕೊಟ್ಟಿದ್ದಲ್ಲ ವರದಕ್ಷಿಣೆ ಏನ ನಗದು ಕೊಟ್ಟು ತಂದಿದ್ದೆ ಏನ ಕಂತು ಮಾಡಿದ್ದೆ ಅದು ಕಂತಿನ ಮಗ ತಂದಿನಿ ಏನಪ್ಪ ಮತ್ತೆ ಕಂತು ಕಟ್ಟಿಲ್ಲ ಅಂತ 4 ತಿಂಗಳಾಯ್ತು ಗಾಡಿ ಹಿಡ್ಕೊಂಡು ಹೋಗಿ ಬಂದ್ರ ಅಲ್ಲಿಗೆ. ಹೌದಪ್ಪ ಕರೆವು ನಾನು ನಿನಗೆ ಏನ್ ಮಾತಾಡಿದ್ದೆ ಲಗ್ನದ ಏನ್ ಮಾತಾಡಿದೆ ಗಾಡಿ ಕೊಡ್ಬೇಕಪ್ಪ ಅಂತ ಹೇಳಿದ್ದೆ ನಾನು. ಮತ್ತೆ ಗಾಡಿ ಕೊಟ್ಟಿಲ್ಲ ನಿನಗೆ ಮತ್ತೆ ಕಂತು ಕೊಡ್ತಂತ ಹೇಳಿದೆ ಗಾಡಿ ಕೊಡ್ತಂತ ಹೇಳಿ ಗಾಡಿ ಕೊಟ್ಟಿನಿ ಕಂತು ಕಟ್ಟು ನಾನೇ ಕಟ್ಲ ಅವ್ರ ಮಾವನ ಹೇಳಿನ ಗಾಡಿ ಹಿಡ್ಕೊಂಡು ಹೋಗಿ ನಡಿ ತಗೊಂಡು ಹೋಯ್ತಪ್ಪ ಗಾಡಿ ಮನೆಗೆ ಕೀರ್ತಿ ತರುವವಳಾಗಬೇಕೇ ಹೊರತು ಮದುವೆ ಎಂಬ ಕಟ್ಟಳೆ ಮೀರಿ ತೊಟ್ಟಿಲು ಕಟ್ಟುವಳಾಗಬಾರದು. ಅದಕ್ಕೆಂದೇ ಹೇಳುತ್ತಾರೆ ಹೆಣ್ಣು ಬಾಳಿನ ಕೆಡಕು ಬಿಡಿಸಲಾಗದ ಒಗಟು ಎಂದು. ಮುಂದೆ ನಿನಗೂ ಒಂದು ಹೆಣ್ಣು ಮಗು ಹುಟ್ಟಿದಾಗ ಆ ಹೆಣ್ಣು ಮಗುವನ್ನು ಬಹಳ ಚೆನ್ನಾಗಿ ಬೆಳೆಸು. ಯಾಕೆಂದರೆ ನಾನು ನನ್ನ ಮಗಳನ್ನು ಜೀವಕ್ಕಿಂತ ಅತಿಯಾಗಿ ಪ್ರೀತಿಸಿ ಅವಳನ್ನು ಅಷ್ಟೇ ಬಲವಾಗಿ ನಂಬಿದ್ದೆ. ಮುಂದೆ ನಿನ್ನ ಮಗಳು ಪ್ರೀತಿ ಪ್ರೇಮ ಅಂತ ಯಾರೊಂದಿಗೂ ಓಡಿ ಹೋಗದಂತೆ ಮನೆತನದ ಘನತೆ ಗೌರವವನ್ನು ಕಾಪಾಡಿಕೊ. ಇಂತಿ ನಿನ್ನ ಓಡಿ ಹೋದ ಮಗಳ ತಂದೆ. ಇದು ನೀನು ಕೊಟ್ಟ ಸಾಲಿ ನೋಡಪ್ಪ ಎಷ್ಟು ದೊಡ್ಡದ ಬಾ ನನ್ನ ಮಗನ ಮಾತಾಡ್ತೀನಿ ಬಾ. ನಮಸ್ಕಾರ ಅಪ್ಪ ನನ್ನ ಮಗ ಇದೇ ಸಾಲಾಗ ಓದ್ತಾನಪ್ಪ ಸ್ವಲ್ಪ ಕರಿತಪ್ಪ. ಯಾರಿಲ್ಲ ಒಳಗ್ ಬಿಡಂಗಿಲ್ಲ ನಡಿ ನಡಿ. ಅಪ್ಪ ಇದಕ್ಕೆ ಯಾಕೆ ಬರಕ್ ಹೋಗಿದ್ದಿ ಬರೋದಕ್ಕಿಂತ ಮುಂಚೆ ಫೋನ್ ಮಾಡಿ ಬರಕ್ಕಾಗಲ್ಲ ಏನಿಲ್ಲ ಮಗನೇ ಬಾಳ ದಿನ ಆಗಿತ್ತಲ್ಲ ನೋಡಿದ್ದಿಲ್ಲ ಜಾಸ್ತಿ ಆಯ್ತು ಅದಕ್ಕೆ ಬಂದಿದ್ದೆ ಮಾತಾಡಿ. ಅಲ್ಲಿ ಹೋಗಿ ಗೇಟಿನ ಹತ್ರ ಕುಂತ್ಕ ಆಮೇಲೆ ಬರ್ತಾನ ನೀನು ಸ್ವಲ್ಪ ಹೊರಗಿರು ನಾನು ಸ್ವಲ್ಪ ಕೆಲಸ ಆದಾಗ ಹೋಗ್ಬಿಟ್ಟು ಬ್ರೋ ಯಾರು ನಿಮ್ಮಪ್ಪ ಏನಂತ ಬ್ರೋ ನಮ್ಮಪ್ಪ ಅಲ್ಲ ಮನೆ ಕೆಲಸ ಹೌದಾ ಸರಿ ಸರಿ ಹೋಗಿ ಜನ್ಮಕ್ಕೆ ಬೆಂಕಿ ಹಾಕ್ರಿ ಅಪ್ಪಗ ಅಪ್ಪ ಅನ್ಲಾರ್ದ ಏನಂತಿತ್ತು ಶಿಕ್ಷಣ 3 ಅಕ್ಷರ ಕಲ್ತು ಅಪ್ಪ ಅನ್ನೋ 2 ಅಕ್ಷರ ನೀವು ಬಾಯಿಗೆ ಒಜ್ಜಾಯ್ತಿರಲಿ ನೀವು ಜನ್ಮಕ್ಕೆ ಬೆಂಕಿ ಇನ್ನೊಂದು ಮತ್ತೆ ಏನಂದಿ ನಿಮ್ಮಪ್ಪ ನಿನ್ನ ಮನೆ ಕೆಲಸ ಆಳ ನೀನು ಬೇಡಿತ್ತು ಕೊಡೋ ದೇವ್ರು ಗುಡಿಯಾಗಿದ್ರೆ ನೀನು ಬೇಡಲಾರ್ದ ಕೊಡೋ ದೇವ್ರು ಅಲ್ಲಿ ನೋಡಲೆ ಏನ್ ಕೂತ್ಕೊಂಡದ